ಕಂಪ್ಲಿಯಲ್ಲಿ ಭೀಮ್ ಆರ್ಮಿಯಿಂದ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಹಾಗೂ ಸಸಿ ನೆಡುವ ಕಾರ್ಯಕ್ರಮ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಮುದ್ದಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಭೀಮ್ ಆರ್ಮಿ ಕಂಪ್ಲಿ ತಾಲೂಕು ಘಟಕದ ವತಿಯಿಂದ ಸಮಾಜಮುಖಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಶಾಲೆಯ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಪುಸ್ತಕಗಳು ಹಾಗೂ ಪೆನ್ನುಗಳನ್ನು ವಿತರಿಸಲಾಗಿದೆ. ಜೊತೆಗೆ ಪರಿಸರ ಸಂರಕ್ಷಣೆಯ ಸಂದೇಶವನ್ನ ಅರಿಯುತ್ತಾ ಸಸಿ ನೆಡುವ ಕಾರ್ಯಕ್ಕೂ ಭೀಮ್ ಆರ್ಮಿ ಪ್ರೋತ್ಸಾಹ ನೀಡಿದೆ. ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಅಧ್ಯಕ್ಷ ಎಎಸ್ ಯಲ್ಲಪ್ಪ ಅವರು ಮಾತನಾಡಿ, ಭೀಮ್ ಆರ್ಮಿ ಕೇವಲ ಹೋರಾಟದ ವೇದಿಕೆಯಾಗಿರದೆ ಸಮಾಜದ ಒಳಿತಿಗಾಗಿ ವಿವಿಧ ಸೇವಾ ಕಾರ್ಯಗಳನ್ನು ಕೈಗೊಂಡು ಬಂದಿದೆ. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವಿನ ಭಾಗವಾಗಿ ಈ ಪುಸ್ತಕ ವಿತರಣಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಮುಂದಿನ ದಿನದಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಹೆಚ್ಚಿನ ಗಮನ ಹರಿಸುವುದು ನಮ್ಮ ಉದ್ದೇಶ ಎಂದಿದ್ದಾರೆ. ಇನ್ನು ಶಾಲೆಯ ಮುಖ್ಯ ಗುರು ಮಂಜುನಾಥ್ ರವರು ಮಾತನಾಡಿ, ಸರ್ಕಾರಿ ಶಾಲೆಗಳಿಗೆ ಸಂಘ ಸಂಸ್ಥೆಗಳ ಸಹಕಾರ ಅತ್ಯಂತ ಅವಶ್ಯಕ. ಮಾಸಿಕ ಅಥವಾ ತ್ರೈಮಾಸಿಕವಾಗಿ ಶಾಲೆಗೆ ಭೇಟಿ ನೀಡಿ ಮಕ್ಕಳ ಸಮಸ್ಯೆಗಳ ಕುರಿತು ಸ್ಪಷ್ಟವಾಗಿ ಅರಿತು ನೆರವಿನ ಕೈಚೆಲ್ಲಿದ್ರೆ ಶೈಕ್ಷಣಿಕ ಬೆಳವಣಿಗೆಗೆ ವೇಗ ಸಿಗುತ್ತೆ ಎಂದು ಸಂದೇಶ ಕೊಟ್ಟಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಭೀಮ್ ಆರ್ಮಿಯ ತಾಲೂಕು ಉಪಾಧ್ಯಕ್ಷ ಧನಂಜಯ್, ಬಸವರಾಜ್, ಮನೋಜ್ ಕುಮಾರ್, ವೀರೇಶ್, ಎಚ್ ಗೋಪಾಲ್, ಶ್ರೀನಿವಾಸ್, ರೇಣುಕಪ್ಪ, ಎಸ್ಡಿಎಂಸಿ ಅಧ್ಯಕ್ಷೆ ಪದ್ಮಾವತಿ ಉಪಸ್ಥಿತರಿದ್ದರು. ಹಾಗೆ ಶಿಕ್ಷಕರು ಆದ ಮಂಜುಳಾ, ಬಸವರಾಜ್, ಸಿ ಚಂದ್ರಪ್ಪ, ಗಂಗಮ್ಮ, ಶಾರದಮ್ಮ, ಕನಕರಾಯ, ಮಂಜಮ್ಮ, ಉಷಾ, ಮುಸ್ಕಾನ್ ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಮಗೆ ಮಕ್ಕಳ ಮೇಲೆ ಒಂದು ಭಾಳ ವರ್ಷಗಳಿಂದ ಬುಕ್ ಪೆನ್ನು ಕೊಡಬೇಕು, ಬಡ ಮಕ್ಕಳಿಗೆ ಸ್ವಲ್ಪ ಅನುಕೂಲ ಮಾಡಿಕೋಬೇಕಂತ ನಮಗೆ ಒಂದು ಆಸೆ ಇತ್ತು. ಅದು ಈ ವರ್ಷದಿಂದ ಪ್ರಾರಂಭ ಆಗಿದೆ. ಪ್ರತಿ ವರ್ಷ ಎಲ್ಲ ಈ ತಗೊಳ್ಳಿ ಪೆನ್ನು ಬುಕ್ ಒಂದೊಂದು ಕೊಡ್ತೀವಿ. ನೆಕ್ಸ್ಟ್ ಟೈಮ್ ಇನ್ನೂ ಇದಕ್ಕಿಂತ ಹೆಚ್ಚು ಜಾಸ್ತಿ ಕೊಡಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಖಾಂತರ ನಮಗೆ ಒಂದು ಆಸೆ ಒಂದು ಬೆಳೆಸ್ಕೊಂತ ಹೋಗ್ಬಿಟ್ಟು ನಾವು ಮನವಿ ಮಾಡ್ತೀವಿ. ಜೈ ಭೀಮ್. ಭೀಮ್ ಆರ್ಮಿ ತಾಲೂಕು ಘಟಕ ಕಂಪ್ಲಿ ಅವರ ಅಧ್ಯಕ್ಷರು ಎಲ್ಲ ಸಂಘಟಕರು ಇವತ್ತು ನಮ್ಮ ಶಾಲೆಗೆ ಆಗಮಿಸಿ 250ಕ್ಕಿಂತ ಹೆಚ್ಚು ದಾಖಲಾತಿ ಹೊಂದಿರತಕ್ಕಂಥ ನಮ್ಮ ಶಾಲೆಗೆ LKG UKGಯಿಂದ ಹಿಡ್ಕೊಂಡು 8ನೇ ಕ್ಲಾಸ್ ತರಗತಿಯ ಎಲ್ಲ ಮಕ್ಕಳಿಗೆ ನೋಟ್ ಪುಸ್ತಕವನ್ನು ಮತ್ತು ಪೆನ್ನುಗಳನ್ನು ವಿತರಣೆ ಮಾಡಿ ಸಂಘಟನೆಯ ಶಕ್ತಿ ಶಾಲೆಯ ಮೂಲಕ ಅಂತಕ್ಕಂಥದ್ದು ಸಾಬೀತುಪಡಿಸಿದ್ದಾರೆ. ಈ ಒಂದು ಸಂಘಟನೆ ನಮ್ಮ ಶಾಲೆಯಿಂದ ಪ್ರಾರಂಭ ಆಗಿ ಹೊಸದಾಗಿ ಅತ್ಯಂತ ವಿಜೃಂಭಣೆಯಿಂದ ಬೃಹದಾಕಾರವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡಲಿ ಅಂತ ನಾನು ಶುಭ ಹಾರೈಸ್ತೇನೆ. ಶಾಲಾ ಪರವಾಗಿ ಒಂದು ಸಂಘಟನೆಗೆ ಅಧ್ಯಕ್ಷರಿಗೆ, ವಿಶೇಷವಾಗಿ ನಮ್ಮ ಯಲ್ಲಪ್ಪ ಅವರಿಗೆ ಮತ್ತು SDMC ಅಧ್ಯಕ್ಷರಿಗೆ ಅವರೆಲ್ಲರಿಗೂ ಸಹಕಾರ ನೀಡೋದಕ್ಕಾಗಿ ನಮ್ಮೆಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತೇನೆ. ಇನ್ನೊಂದು ವಿಶೇಷ ಅಂತಂದರೆ, ಅಂಬೇಡ್ಕರ್ ಅವರು ಮಾತಾಡ್ತಾರೆ, ನಮ್ಮೆಲ್ಲರ ದೇವರು ಅಂತ ನಾವೆಲ್ಲ ಹೇಳ್ತೀವಿ. ಯಾವಾಗ ನಾವು ಸಂಘಟನೆಯಿಂದ ಬರ್ತೀವಿ, ಆ ಸಂಘಟನೆಗಿಂತ ಮುಂಚೆ ನಾವು ಜ್ಞಾನ ತಗೋಬೇಕು. ಯಾವಾಗ ನಾವು ಜ್ಞಾನ ಸಿಗುತ್ತೆ ಅಂದರೆ ನಮಗೆ ಸರಿಯಾಗಿ ಶಿಕ್ಷಣ ಪಡೆದಾಗ ಮಾತ್ರ. ಆ ಶಿಕ್ಷಣವನ್ನು ನಾವೆಲ್ಲರೂ ಗ್ರಾಮೀಣ ಮಟ್ಟದಲ್ಲಿ ನೋಡ್ತೇವೆ. ಎಷ್ಟೊಂದು ಪ್ರತಿಭೆಗಳಿದ್ದಾವೆ. ಸರಿಯಾಗಿ ಶಿಕ್ಷಣವನ್ನು ಯಾರು ಪಡ್ಕೊಳ್ತಾರೋ ಖಂಡಿತ ಅವ್ರಿಗೆ ಜ್ಞಾನ ಬರುತ್ತೆ. ಅದಕ್ಕೆ ನಾವೆಲ್ಲ ಹೇಳ್ತೀವಿ, ನಾಲೆಜ್ ಇಸ್ ಪವರ್ ಅಂತ. ಸರಿಯಾದ ಶಿಕ್ಷಣ ಪಡ್ಕೊಂಡು ಜ್ಞಾನವಂತರಾಗಿ ಇಂಥ ಸಂಘಟನೆ ನಾವೆಲ್ಲರೂ ಪಾಲ್ಗೊಂಡು ಸಮಾಜಮುಖಿ ಕೆಲಸ ಮಾಡ್ತಾ ಭಾರತಕ್ಕೆ ಒಳ್ಳೆ ಪ್ರಜೆಯನ್ನು ನಮ್ಮ ಶಾಲೆಯ ಮೂಲಕ ನೀವೆಲ್ಲರೂ ಕೂಡ ಕೊಡೋಣ ಅಂತಕ್ಕಂಥ ಮಾತು ಹೇಳ್ತಾ ಮತ್ತೊಮ್ಮೆ ಈ ಒಂದು ಸಂಘಟನೆಗೆ ಒಳ್ಳೆಯದಾಗಲಿ, ಅತ್ಯಂತ ವಿಜೃಂಭಣೆಯಿಂದ ಬೃಹದಾಕಾರವಾಗಿ ಬೆಳೆಯಲಿ ಅಂತಕ್ಕಂಥ ಶುಭಾರಯದೊಂದಿಗೆ ಎಲ್ಲರಿಗೂ ನಮಸ್ಕಾರ. ಈ ದಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುದ್ದಾಪುರದಲ್ಲಿ ಭೀಮ್ ಆರ್ಮಿ ಕಡೆಯಿಂದ ಪುಸ್ತಕ ಮತ್ತು ಪೆನ್ನುಗಳನ್ನು ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅದನ್ನು ನಮ್ಮ ಕಂಪ್ಲಿ ತಾಲೂಕು ಭೀಮ್ ಆರ್ಮಿ ಸಂಘದ ಅಧ್ಯಕ್ಷರಾದ ಯಲ್ಲಪ್ಪ ಅವರು ವಿತರಿಸಿರುತ್ತಾರೆ. ಮತ್ತು ಇದೇ ಕಾಲೇಜಿನ ಮುಖ್ಯ ಗುರುಗಳಾದಂಥ ಮಂಜುನಾಥ್ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತು SDMC ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತು ಈ ಕಾರ್ಯಕ್ರಮದ ಬಗ್ಗೆ ಹೇಳಬೇಕಂದ್ರೆ, ಈಗಿನ ಕಾಲದಲ್ಲಿ ಸ್ವಾರ್ಥ ಇರುವ ಕಾಲದಲ್ಲಿ ನಿಸ್ವಾರ್ಥ ಸೇವೆಯಿಂದ ಪುಸ್ತಕ ಮತ್ತು ಪೆನ್ನುಗಳನ್ನು ನೀಡುತ್ತಿರುವ ನಮ್ಮ ಯಲ್ಲಪ್ಪ ಅವರಿಗೂ ಸಹ ಧನ್ಯವಾದಗಳನ್ನು ತಿಳಿಸೋಣ. ಧನ್ಯವಾದಗಳು.